ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ಲಾಗಿ ಜೀರಾ ರಸಂ ಮಾಡೋಣ. ಚಳಿಗಾಲದಲ್ಲಿ ಇದು ತುಂಬಾ ಒಳ್ಳೆಯದು. ಮಾಡ್ಕೊಂಡು ಕುಡಿಯೋದ್ರಿಂದ ಅಥವಾ ಅನ್ನಕ್ಕೂ ಚೆನ್ನಾಗಿರುತ್ತೆ, ತಿಳಿಸಾರು ಥರ. ಮೊದಲು ಏನೇನು ಬೇಕು ಅಂತ ನೋಡೋಣ. ಇದಕ್ಕೆ ಕರಿಬೇವಿನ ಸೊಪ್ಪು, ಬೆಲ್ಲ, ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡು ಇಟ್ಕೊಂಡಿರಬೇಕು. ಮತ್ತು ಒಣ ಮೆಣಸಿನ್ಕಾಯಿ, ಈರುಳ್ಳಿ, ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, 1 ಸ್ಪೂನು ಮೆಣಸಿನ ಕಾಳು ತೊಗೊಂಡಿದ್ದೀನಿ, ಜೀರಿಗೆನ ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಜೀರಿಗೆ ಮೆಣಸು ಜಾಸ್ತಿ ತೊಗೊಂಡಷ್ಟು ಒಳ್ಳೆಯದು. ಮೊದಲು ಜೀರಿಗೆ ಮತ್ತು ಮೆಣಸನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಕುಟಾಣಿ ಒಳಗೆ ಹಾಕ್ಕೊಂಡು ತರಿಯಾಗಿ ಕುಟ್ಕೊಬೇಕು. ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ಅದನ್ನು ಕುಟ್ಟಿಟ್ಕೊಬೋದು. ಹುಣಸೆಹಣ್ಣು ನೆನೆ ಹಾಕ್ಕೊಂಡು ಇಟ್ಕೊಂಡಿರಬೇಕು. ಇದಿಷ್ಟು ರೆಡಿ ಆದಮೇಲೆ ನಾವು ಸ್ಟವ್ ಮೇಲೆ ಒಗ್ಗರಣೆಗೆ ರೆಡಿ ಮಾಡಬೇಕು. ಇದಕ್ಕೆ ಜಾಸ್ತಿ ಆಯಿಲ್ ಹಾಕಬಾರ್ದು, ಸ್ವಲ್ಪನೇ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲದನ್ನು ಹಾಕಬೇಕು. ಕೊತ್ತಂಬರಿ ಸೊಪ್ಪು, ಬೆಲ್ಲನ ಲಾಸ್ಟಿಗೆ ಹಾಕಬೇಕಾಗುತ್ತೆ. ನಮಗೆ ಇದನ್ನು 2 ಲೋಟದಷ್ಟು ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ 3 ಲೋಟದಷ್ಟು ನೀರು ಹಾಕ್ಕೊಂಡು ಅರ್ಧ ಗ್ಲಾಸ್ ಕಡಿಮೆ ಆಗೋವರೆಗೂ ಇದನ್ನು ಕುದಿಸ್ಬೇಕಾಗುತ್ತೆ. ಚಳಿಗಾಲಕ್ಕಂತೂ ತುಂಬಾ ಒಳ್ಳೆಯದು. ನಮಗೆ ಕೋಲ್ಡ್ ಎಲ್ಲ ಆದಾಗ ಈ ಜೀರಾ ರಸಂ ಮಾಡ್ಕೊಂಡು ಕುಡಿದ್ರೆ ಅಥವಾ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೆ. 2 ಲೋಟ ನೀರು ಹಾಕಿದ್ದೀನಿ. ಹುಣಸೆ ನೆನೆ ಹಾಕ್ಕೊಂಡಿರ್ತೀವಲ್ಲ ಅದು ಹುಳಿನೂ ಹಾಕಬೇಕು. ಆಮೇಲೆ ಬೆಲ್ಲ, ಖಾರದ ಪುಡಿ, ಆಮೇಲೆ ಬೇಳೆ ಸಾಂಬಾರು ಪುಡಿ ಮತ್ತು ಜೀರಿಗೆ ಮೆಣಸು ಕುಟ್ಕೊಂಡಿರ್ತೀವಲ್ಲ ಅದು, ಬೆಲ್ಲ, ಇದಿಷ್ಟನ್ನು ಹಾಕಿಬಿಟ್ಟು ಒಂದು ಅರ್ಧ ಗ್ಲಾಸ್ ಕಡಿಮೆ ಆಗೋ ಈ ರೀತಿ ಕುದಿಸಿದರೆ ನಮಗೆ ಜೀರಾ ರಸಮ್ಮು ತುಂಬ ಬೇಗನೆ ರೆಡಿ ಆಗುತ್ತೆ. ಮತ್ತು ನಮಗೆ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ಚಳಿಗಾಲದಲ್ಲಿ. ಥ್ಯಾಂಕ್ ಯು.